ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲಿ ನೋಡಿದ್ರು ಬರೀ ಸಮುದ್ರನೇ ಕಾಣಿಸ್ತಿದೆ. ನಾವು ಬಂದಿರೋದೇ ಉಡುಪಿಗೆ. ನೋಡ ನೋಡ ಎಷ್ಟು ಚಂದ ಉಂಟು. ಹೀಲಿಂಗ್ ಪ್ಲೇಸ್. ಎಸ್, ನೈಸ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಯ್ ಕ್ಯಾಮ್ರಾ ತಗೊಂಡು ತುಂಬಾ ದಿವಸ ಆಯ್ತು, ಲಾಗ್ ಮಾಡೇ ಇರಲಿಲ್ಲ. ನನ್ನ ಜೊತೆ ಗೌರವ್ ಇದ್ದಾನೆ. ಹಲೋ. ಆ್ಯಂಡ್ ಶೀ ಸಮೀಕ್ಷಾ. ಹಾಯ್. 1 2 3 ಗೋ. ತುಂಬಾ ಅಂದರೆ ತುಂಬ ದಿನಗಳಾಗ್ಬಿಟ್ಟಿತ್ತು. ಬೀಚ್ನ ನೋಡಬೇಕು, ಬೀಚ್ ಹತ್ರ ಇರಬೇಕು, ಬೀಚ್ನ ಫೀಲ್ ಮಾಡಬೇಕು, ವೇವ್ ಫೀಲ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ನನ್ನ ಬರ್ಡೇಗೆ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ಬೇರೆ ಕಡೆ ಯೂನಿಕ್ ಆಗಿ ಎಲ್ಲಾದರೂ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ನಾವು ಬಂದಿರೋದೇ ಉಡುಪಿಗೆ, ಮಲ್ಪೆ ಬೀಚ್. ಎಷ್ಟು ದೂರ ನೋಡಿದ್ರು, ಎಲ್ಲಿ ನೋಡಿದ್ರು ಬರೀ ಸಮುದ್ರನೇ ಕಾಣಿಸ್ತಿದೆ. ಸಮುದ್ರ ಕಾಣಿಸುತ್ತೆ, ಇನ್ನೇನ್ ಕಾಣಿಸುತ್ತೆ? ಆ ನಗು ನೋಡಿ, ಆ ನಗು ಸೈಡಲ್ಲಿ ನಗು ಎಷ್ಟು ಚಂದ ಬರ್ತಾ ಉಂಟು. ನೋಡ ನೋಡ ಎಷ್ಟು ಚಂದ ಉಂಟು. ಇವಾಗ ಜಸ್ಟ್ ಸಿಂಪಲ್ ಕ್ವಶನ್ಸ್ ಕೇಳೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಫಸ್ಟು ಗೌರವ್ನ ಕ್ವೆಶನ್ ಏನಂದರೆ, ಬೀಚ್ನ ನೋಡಿದ್ರೆ ನಿಮ್ಗೆ ಏನು ಫೀಲ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಬೀಚ್ ಅಂತ ತುಂಬ ಇಷ್ಟ ಇರುತ್ತೆ. ಈ ವೇವ್ಸ್ನ ನೋಡ್ತಿದ್ರೆ ಒಂದು ಎಮೋಷನಲ್ ಫೀಲ್ ಬರುತ್ತೆ. ಏನೋ ಒಂದು ನೆನಪುಗಳೆಲ್ಲ, ಮೆಮೊರೀಸ್ ಎಲ್ಲ ತಿರ್ಗಾ ಕಣ್ಮುಂದೆ ಹಾಗೆ ಬರೋ ಥರ ಫೀಲ್ ಆಗುತ್ತೆ. ಸೊ ಇವಾಗ ಗೌರವ್ನ ಕೇಳೋಣ, ನಿನಗೆ ಬೀಚ್ನ ನೋಡಿದ್ರೆ ಏನು ಫೀಲ್ ಆಗುತ್ತೆ ಅಂತ. ಆ ಅಲೆಗಳು ಸದ್ ಕೇಳಿಸ್ಕೊಂಡ್ರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿಯಾಗಿ ಅನ್ಸುತ್ತೆ. ಓಕೆ, ಆಮೇಲೆ ಎಲ್ಲಾನು ನೋವೆಲ್ಲ ಮರ್ತಿ ಬೀಚ್ ಮಧ್ಯೆ ಕುತ್ಕೊಂಡ್ರೆ ಹಾಂ, ಆ ಸೌಂಡ್ಗೆ ಯಾವ್ದು ಟೆನ್ಷನ್ ಇರಲ್ಲ. ಹಾಂ. ನೆಮ್ಮದಿಯಪ್ಪ ಜೀವನ Okay. ಫೀಲ್ ಆಗುತ್ತೆ. ಈ ಸಿಟಿ ಲೈಫಲ್ಲಿ ಕೇಳಿ ಸೌಂಡ್, ಆರನ್ನು, ಟ್ರಾಫಿಕ್ಕು ಇದು ನೋಡಿ 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 ಸಮುದ್ರದ ಹತ್ರ ಬಂದಾಗ ಮನ್ಸಿಗೆ ಏನೋ ಒಂಥರ ನೆಮ್ಮದಿ. ಸೊ ಬೀಚ್ ಒಂಥರ ಹೀಲಿಂಗ್ ಪ್ಲೇಸ್. ಎಸ್, ನೈಸ್. ಸಮೀಕ್ಷಾ, ನಾನು ಸಾಯಿಸ್ತಾ ಇದ್ದಾರೆ. ತಿಂಡಿ ತಿಂದಿಲ್ಲ ಅಂತ ಹಿಂಗ್ ಆಡ್ತಿದ್ದಾರೆ. ತಿಂಡಿ ತಿಂದ್ಮೇಲೆ ಜಾಕಿ ಆಗ್ಬಿಟ್ಟಿರ್ತಾರೆ. ತಿಂಡಿನೇ ಕೊಡ್ಸಿಲ್ಲ, ಐಸ್ ಕ್ರೀಮ್ ಕೊಡ್ತಾರಂತಿರಲ್ಲ. ಇದೇ ಮಲ್ಪೆ ಬೀಚ್ ಗೊತ್ತೇ ಇಲ್ಲ. ನೋಡಿ ಮಲ್ಪೆ ಇವಾಗ ಬೀಚ್ ನಾವು ಎಷ್ಟು ವಿಶಾಲವಾಗಿ. ಬೋಟ್ ರೈಡ್ಗೆ ಹೋಗ್ತೀವಿ, ಆಯ್ತು. ಆಮೇಲೆ ಪ್ಯಾರಾಸ್ ರೈಡಿಂಗ್ ಹೋಗ್ತೀವಿ, ಆಮೇಲೆ ಜೆಟ್ ಸ್ಕಿ ಹೋಗ್ತೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫಸ್ಟ್ ಎಲ್ಲದಕ್ಕಿಂತ ಮೊದಲು ಟಿಫನ್ ಮಾಡ್ಬೇಕು. ಅದು ಕೊಡ್ಸಲ್ಲ ಇವ್ರು ಕೊಟ್ಟೆ ಎಲ್ಲದಕ್ಕಿಂತ ಅಬ್ಬಾ. ಮುಖ್ಯ ತಿಂಡಿ. ಹೌದು. ನನಗೆ ಇವತ್ತು ಆಶ್ಚರ್ಯ ಆಗ್ತಾ ಇರೋದೇನಂದ್ರೆ 9:30 ಆದ್ರೂ ತಿಂಡಿ ತಿಂದಿಲ್ಲ ನಮ್ ಗ್ಯಾಂಗ್ ಅಲ್ಲಿ. ಅಂದ್ರೆ ಇವತ್ತು ಪ್ರಳಯ. ತೊಳ್ಬಿಡ್ತೀನಿ ಬೀಚಲ್ಲಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಾವು ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಆಕ್ಟಿವಿಟೀಸ್ ಏನಿರುತ್ತೆ ಅಂತ ನಿಮ್ಗೆಲ್ಲ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಎಲ್ಲ ಮಾಡಿ. ಅಷ್ಟೇ. ಇವಾಗ ಬೀಚ್ ಅಲ್ಲಿ ಆಡಕ್ ಹೋಗ್ತಾ ಇದೀವಿ. ಜಸ್ಟ್ ಇವಾಗ ಟಿಫನ್ ಮುಗಿಸಿದ್ವಿ, ಹಾ. ಫುಲ್ ಬ್ಯಾಟಿಂಗ್ ಆಯ್ತು. ವಾಟರ್ ಸ್ಪೋರ್ಟ್ಸ್ ಮಾಡ್ತೀವಿ. ಏನೇನು ಮಾಡ್ತೀರಾ? ಬನಾನಾ ಇದೆ, ಬಂಪರ್ ಇದೆ, ಸ್ಪೀಡ್ ಬೋಟ್ ಇದೆ, ಜೆಟ್ಸ್ಕಿ ಇದೆ, ಪಾರಸ್ ಇದೆ. 1000 rupees ಪಾರಸ್ ಅಲ್ಲಿ, 600 ಜೆಟ್ಸ್ಕಿ, 400 ಬನಾನಾ, 400 ಬಂಪಿ, 200 ಸ್ಪೀಡ್ ಬೋಟ್ಸ್. ಬಂಪಿಲಿ 3 ಜನ ಅಟ್ ಎ ಟೈಮ್. ಎಲ್ಲ ಪ್ಲಾನ್ ಆಗಿದೆ. ಜಸ್ಟ್ ಇವಾಗೆಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ಅವ್ರು ಬಂದು ನಮ್ಗೆಲ್ಲ ಗೈಡ್ ಮಾಡಿದ್ದಾರೆ. ಅಡ್ವೆಂಚರಸ್ ಆಡ್ಬೇಕಂತ ಫುಲ್ಲು ಎಂಥೂಸಿಸ್ಟಿಕ್ ಆಗಿ ಎಲ್ಲ ಬಂದಿದ್ದೀವಿ. ಲೆಟ್ಸ್ ಸಿ. ಅಲ್ಲಿ ಯಾರ್ಯಾರು Yes. ಎಲ್ಲೆಲ್ಲಿ ಉದ್ರೋತಾರೋ ಗೊತ್ತಿಲ್ಲ. ಆಡೋದು ಒಂದೇ ಆಕ್ಟಿವಿಟಿ. ನಾವು ಹೋಗ್ಲಿಲ್ಲ, ಉದುರ್ಸ್ಲಿಲ್ಲ ಅಂದ್ರು, ನಾವು ಉದುರ್ಲಿಲ್ಲ ಅಂದ್ರೆ ಅವರೇ ಉದುರಿಸ್ತಾರೆ. ಹೌದೌದು. ಲಾಸ್ಟ್ ಅಲ್ಲಿ ಬಿಸಾಕೇ ಹಾಕ್ತಾರೆ. ಬೆಳ್ತಂಗಡಿ